ಒಬ್ಬ ಧರ್ಮಸ್ಥಳದ ಮಂಜುನಾಥನ ಅಣ್ಣಪ್ಪನ ಪರಮಭಕ್ತರಲ್ಲಿ ನಾನು ಒಬ್ಬ. ನನಗೂ ಸಹಿತ ನಾನು ಒಬ್ಬ ಶಾಸಕನಾಗಿ ಮಾಜಿ ಸಂಸದನಾಗಿ ಕೆಲಸ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದ ಸರ್ಕಾರದ ವತಿಯಿಂದ ಯಾರು ಏನು ಸರಿಯಾಗಿ ಹೇಳ್ತಾ ಇಲ್ವಲ್ಲ ಅಂತೇಳಿ ತುಮಲ ಇತ್ತು ನನಗೆ. ನೆನ್ನೆ ಡಿ ಕೆ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಹಿತ ದೇವರನ್ನ ಪ್ರೀತಿ ಮಾಡೋದ್ರಲ್ಲಿ, ಪೂಜೆ ಮಾಡೋದ್ರಲ್ಲಿ ಯಾರಿಗೂ ಕಡಿಮೆ ಇಲ್ಲದೆ ರೀತಿ ದೇವ್ರನ್ನ ಪ್ರೀತಿಸ್ತಾರೆ. ಅವರು ದೇವ್ರಿಗೆ ಪೂಜೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಕೊಂಬಂದಿದ್ದೀವಿ. ಅವರು ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮಗೂ ಸಹಿತ ಎಲ್ಲೋ ಒಂದು ಸಂದೇಹ ಇದೆ. ನೂರಾರು ಹೆಣಗಳನ್ನು ಊತಿದ್ದೀನಿ ಅಂತ ಒಬ್ಬ ಅನಾಮಿಕ ಬಂದು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಪರ್ಮಿಷನ್ ತಗೊಂಡು ಇವೆಲ್ಲ ಆದಾಗ ನ್ಯಾಯಾಲಯದಿಂದ ಹೇಳಿದ ಮೇಲೆ ನಾವು ವಿಧಿ ಇಲ್ದಲೇ SITನ ರಚನೆ ಮಾಡಬೇಕಾ ಬಂತು. ಕಳೆದ 10-15-20 ದಿವಸಗಳಿಂದ SIT ರಚನೆ ಆದಮೇಲೆ ಅನಾಮಿಕ ಏನೋ ಹೇಳ್ತಾವನೆ, ಏನೋ ಮಾಡಬಾರ್ದೇನೋ ತೋರಿಸ್ಬಿಡ್ತಾವನೆ ಅಂತ ಹೇಳಿದರೆ ಅದೆಲ್ಲ ಅವನು ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ಅಂತಕ್ಕಂಥದ್ದು. ಅವನು ತೋರಿರ್ತಕ್ಕಂಥ ಏನು ಜಾಗಗಳು ತೋರಿಸಿದ್ದಾನೋ ಅಲ್ಲಿ ಏನು ಸಿಕ್ಕಿದೆ ಇರ್ತಕ್ಕಂಥದ್ದು ಉತ್ತರ ಒಂದು ಸಿಕ್ಕಿದೆ. ಅದಕ್ಕೆ ನಿನ್ನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಒಂದು ಷಡ್ಯಂತ್ರ ನಡೀತಾ ಇರಬೇಕು ಅಂತಕ್ಕಂಥ ಮಾತನ್ನು, ಇದ್ರ ಬಗ್ಗೆ ಸರ್ಕಾರ ಸೋಮವಾರ ಗೃಹ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಇವತ್ತು ಧರ್ಮಸ್ಥಳ ನೆನ್ನೆ ಮೊನ್ನೆದಲ್ಲ. ಒಂದು ದಿವಸಕ್ಕೆ 30,000 ಜನ ಅಂದಾಜು ಅಲ್ಲಿ ದಾಸೋಹವನ್ನು ಕೊಡ್ತಾರೆ, ಊಟ ಮಾಡ್ತಾರೆ. ನಾವು ಧರ್ಮಸ್ಥಳಕ್ಕೆ ಹೋದರೆ ಅದು ಒಂದು ಪ್ರಸಾದ ಅಂತೇಳಿ ಊಟ ಮಾಡ್ದಲೇ ಈಚೆಗೆ ಬರೋದಿಲ್ಲ. ಅಂಥ ಒಂದು ಬೃಹತ್ ಇವತ್ತು ನಮ್ಮ ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಪೈಕಿ ಧರ್ಮಸ್ಥಳದ ಮಂಜುನಾಥನು ಒಬ್ಬ ಭಾಳ ಪ್ರಮುಖವಾಗಿರ್ತಕ್ಕಂಥ, ಏನು ಈಗ ಧರ್ಮಸ್ಥಳದ ಮಂಜುನಾಥನಿಗೆ ಹೋದರೆ, ರಾಘವೇಂದ್ರ ಸ್ವಾಮಿಗೆ ಹೋದರೆ, ತಿರುಪತಿಗೆ ಹೋದರೆ, ಈ ಥರ ಆದಿಚುಂಚನಗಿರಿ ಕಾಲಭೈರವನಿಗೆ ಹೋದರೆ, ಈ ಥರ ಈ ಸಿದ್ಧಗಂಗಾ ಸ್ವಾಮೀಜಿ, ಶಿವಕುಮಾರ ಸ್ವಾಮೀಜಿಯವ್ರು ಸಿದ್ಧಗಂಗಾ ಮಠಕ್ಕೆ ಹೋದರೆ, ದೇಶಿಕೇಂದ್ರ ಸ್ವಾಮೀಜಿಗಳವ್ರ ಮಠಕ್ಕೆ ಹೋದರೆ ನಮಗೆಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ಸಮಾಧಾನ, ನೆಮ್ಮದಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಭಾರತದ ಭಾಳ ಪ್ರಮುಖವಾಗಿರ್ತಕ್ಕಂಥ ಮಠಗಳಲ್ಲಿ ಒಂದು ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರ.